ಭಾಸ್ಕರೇ ಭಾಸ್ಕರ ಉಂಟು ಗಾಡಿ ಮೂಲ ಉಂಟ ಬಂದು Media muluran, ವೇತನಗತ್ತು ನಿತ್ಯೇನ ಭಜಿച്ചു പോകുന്നുണ്ട് വീണ്ടും നാരായണന്റെ പാരായണം കേൾക്കാൻ സാധിച്ചു പല പല കൃഷികളിലാക്കി അത് കട്ടി പാറി പറക്കുന്നുണ്ട് കർമ്മങ്ങളത് ചെയ്തു പോരുന്നുണ്ട് നിങ്ങളത് ആ പൂർവ്വകുറിച്ചമായ ചൊല്ലിത്തന്നിട്ടുള്ള പ്രകാരത്തിന് വണ്ണം അന്ന് ഇന്നുവരേക്കും നടക്കേണ്ടതേ ആ വഴി ವಯನಾಟುಲ್ಲವನ್ನು ದೈವದ ಸಾನ್ನಿಧ್ಯದಲ್ಲಿದ್ದೇವೆ. ಇವತ್ತು ನಮ್ಮ ದೈವಕಟ್ಟು ಮಹೋತ್ಸವದ ಪೂರ್ವಭಾವಿಯಾಗಿ ಭತ್ತ ಅಳೆಯುವಂಥ ಕಾರ್ಯಕ್ರಮಕ್ಕೆ 9ರಿಂದ 10:30 ಗಂಟೆ ಒಳಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಕೂಡಿದ್ದೇವೆ. ಎಲ್ಲರೂ ಬಂದು ಅದರಲ್ಲಿ ಭಾಗವಹಿಸಿ
ನಮ್ಮ ಆದರಾತಿಥ್ಯವನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆದ ಕಾರಣ ನಮಗೆ ಈ ಸಲ ನಮಗೆ ಒಂದು ಬಹಳ ಉತ್ತಮವಾದ ಸಂದೇಶ ಸಿಕ್ಕಿದೆ. ಯಾಕಂದರೆ ನಮ್ಮ ದೈವಗಟ್ಟು ಮಹೋತ್ಸವ ಬಹಳ ಉತ್ಸಾಹದಿಂದ ನಡೆಯುತ್ತದೆ ಮತ್ತು ನಮಗೆಲ್ಲರೂ ದೈವದ ಆಶೀರ್ವಾದ ಸಿಕ್ಕಿ ನಮಗೆಲ್ಲ ಸಭಿಕರಿಗೆ ಎಲ್ಲರಿಗೆ ಕೂಡ ಆಶೀರ್ವಾದ ಸಿಗ್ತದೆ ಎಂಬ ಒಂದು ಆಶ್ವಾಸನೆ ನನ್ನಲ್ಲಿದೆ. ಈ ವರ್ಷ ನಾನು ಮೊನ್ನೆ ಹೀಗೆ ಔಪಚಾರಿಕವಾಗಿ ಮಾತಾಡೋದು ಹೇಳಿದೆ. ನಮ್ಮ ಮೇನಾಲ ಸ್ಥಳ ಅಂತ ಹೇಳಿದರೆ ನಮಗೆ ಬಳ್ಳಾರಿಯಿಂದ ಬಂದಂಥ ಸ್ಥಳ. ಇಲ್ಲಿ ಹಲವು ದೈವಗಳ ಸಂಗಮ ಸ್ಥಳ ಆಗಿ ಇರ್ತದೆ. ಆದರೆ ಹೆಚ್ಚಿನ ಅಂಶ ಇವತ್ತಿನ ಈ ವರ್ಷದ ಭಾಳ ಒಂದು ವಿಶೇಷ ಅಂತ ಹೇಳಿದರೆ ನಮ್ಮ ಎಲ್ಲ ದೈವಗಳಿಗೂ ನಾವು ನರ್ತನ ಕೊಡುವಂಥ ಒಂದು ಸಂದರ್ಭ ನಮಗೆ ಸಿಕ್ಕಿದೆ. ಎಲ್ಲ ದೈವಗಳಿಗೂ ನರ್ತನ ಸೇವೆ ಈ ಸಲ ನಡೀತದೆ. ಹಾಗೆ ದೈವಕಟ್ಟು ಮಹೋತ್ಸವ ಕೂಡ ನಮಗೆ ಸಾಧಾರಣ ಒಂದು 125 ವರ್ಷಗಳಿಂದ ಮೊದಲು ನಡೆದಂಥ ದೈವಕಟ್ಟು ಈ ವರ್ಷ ನಡೀಲಿಕ್ಕೆ ನಮಗೆ ಒಂದು ಆಸ್ಪದವನ್ನು ದೈವ ಈ ಭೂಮಿಯ ಶಕ್ತಿಗಳೆಲ್ಲ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ತಾವುಗಳೆಲ್ಲ ಭಾಗವಹಿಸಿ ನಮ್ಮ ಆದರಾತಿಥ್ಯವನ್ನು ಎಲ್ಲ ಸ್ವೀಕರಿಸಿ ನಮಗೆ ಪ್ರಸಾದವನ್ನು ಕೊಡಿಸಬೇಕೆಂದು ಹೇಳಿ ನಾನು ಜನಸಾಮಾನ್ಯರು ಎಲ್ಲರ ಹತ್ರ ಬೇಡಿಕೊಳ್ಳುತ್ತೇನೆ. ಭತ್ತ ಅಳೆಯುವುದು ಎಂಬುದೊಂದು ಯಾಕಂತ ಹೇಳಿದರೆ ನನಗೆ ಇದು ಪ್ರಥಮ ಅನುಭವ ಆದ ಕಾರಣ ಅದರ ಸೂಕ್ಷ್ಮವಾದ ಎಲ್ಲ ವಿಷಯಗಳು ನನಗೆ ತಿಳಿದಿಲ್ಲ. ಆದರೆ ನಾನು ತಿಳಿದ ಮಟ್ಟಿಗೆ ಅಂತ ಹೇಳಿದರೆ ದೈವ ಇಲ್ಲಿ ಆದರಾತಿಥ್ಯವನ್ನು ಸ್ವೀಕರಿಸೋಕ್ಕೆ ಮೊದಲು ಊರಿನ ಆಯಕಟ್ಟಿನ ದೇವರುಗಳಿಗೆ ಅದರ ನೈವೇದ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಾಂಕೇತಿಕವಾಗಿ ಭತ್ತವನ್ನು ಕೊಟ್ಟು ಆ ಭತ್ತವನ್ನು ಅಕ್ಕಿ ಮಾಡಿ ಅಲ್ಲಿ ನೈವೇದ್ಯವನ್ನು ಕೊಟ್ಟು ಪ್ರಾರ್ಥಿಸಬೇಕು ಎಂಬ ಉದ್ದೇಶದಿಂದ ನಾವು ಇದನ್ನು ಮೊದಲಾಗಿ ನಾವು ಹಮ್ಮಿಕೊಳ್ಳುತ್ತೇವೆ.